ನಾನು ಕಾಂಗ್ರೆಸ್ ಹಾಗೆ ಬಿಜೆಪಿ ವಕ್ತಾರರು ಜೆಡಿಎಸ್ ವಕ್ತಾರರನ್ನ ಪ್ರಶ್ನೆ ಕೇಳಲಿಕ್ಕೆ ಮುಂಚೆ ಇವತ್ತಿನ ಈ ನಾಮಪತ್ರ ಸಲ್ಲಿಕೆ ನಂತರದಲ್ಲಿ ಎಸ್ಪೆಷಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಬಂದ ಎರಡು ಇಂಟ್ರೆಸ್ಟಿಂಗ್ ಹೇಳಿಕೆಗಳು. ಒಂದು, ಈ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ಸಾದಿಕ್ ಪೈಲ್ವಾನ್ ಅವರ ಹೇಳಿಕೆ, ಅದಾದ ನಂತರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೇಳಿಕೆ. ಮೊದಲನೇದಾಗಿ ಸಿದ್ದರಾಮಯ್ಯನವರ ಹೇಳಿಕೆ ಗಮನಿಸೋಣ, ಅದಾದ ನಂತರದಲ್ಲಿ ತಕ್ಷಣಕ್ಕೆ ಸಾದಿಕ್ ಪೈಲ್ವಾನ್ ಅವರ ಹೇಳಿಕೆ ಕೂಡ ಗಮನಿಸೋಣ, ನಂತರದಲ್ಲಿ ಪೊಲಿಟಿಕಲ್ ಒಪಿನಿಯನ್ಗಳಿಗೆ ಬರೋಣ. ದಾವಣಗೆರೆಯಲ್ಲಿ ನಮ್ಮ ಪಕ್ಷದವರೇ ಆದಂತ ಪೈಲ್ವಾನ್ ಸಾದಿಕ್ ಅವರು ಅರ್ಜಿ ಹಾಕಿದ್ದಾರೆ. ಅವ್ರನ್ನೂ ಕೂಡ ಸಮಾಧಾನ ಮಾಡ್ತಿದ್ದೆ. ಅಲ್ಪಸಂಖ್ಯಾತರಿಗೆ ಪ್ರಾತಿನಿಧ್ಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ನಾವು ಯಾರು ಅಸಮಾಧಾನ ಇದೆ ಅವರ ಅಸಮಾಧಾನವನ್ನು ಹೋಗಲಾಡಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸಮಾಧಾನ ಪಡಿಸೋದು ನಾವೇನು ಲಲ್ಲಿಪಪ್ಪ ಹಾಕಿ ಇಟ್ಕೊಂಡ ಸುಮ್ಮನಿಲ್ಲ. ನಾವು ರಣರಂಗ ಮೈದಾನದಲ್ಲಿ ಇದೀವಿ. ನಿಲುವು ನಮ್ದು ಖಚಿತ. ನಮ್ಮ ಗೆಲುವು ಆಯಿಂದ ಅಲ್ಪಸಂಖ್ಯಾತರಿಂದ ನಮ್ದು ಗೆಲುವು ಖಚಿತ ಅಂತೇಳಿ ತಮ್ಮ ಮೂಲಕ ಹೇಳಕ್ ಇಷ್ಟಪಡ್ತೇನೆ. ಒಂದು ವೇಳೆ ಜಮೀರ್ ಅಹಮದ್ ಅವರು ಬಂದು ತಮ್ಮಲ್ಲಿ ರಾಜಿ ಸಂಧಾನ ಅಥವಾ ಏನಾದರೂ ಒಂದು ಬೇರೆ ವಿಚಾರವನ್ನು ಪ್ರಸ್ತಾಪ ಮಾತನಾಡಿದ್ರೆ ಏನ್ ಮಾಡ್ತಾರೆ ಸರ್? ಅವಾಗ ಮಾತಾಡ್ತೀವಿ ಸರ್. ನಿಮ್ ಮೂಲಕ ನಾವು ಅವಾಗ ಮಾತಾಡ್ತೀವಿ. ಸಮಾಧಾನ ಕಶ್ಯಪ್ನಂದನ್ ಸರ್, ಈ ಲಾಲಿಪಾಪು ಎಕ್ಸೆಟ್ರಾ ಚರ್ಚೆಗೆ ಹೋಗೋಕ್ ಮುಂಚೆ ಅತ್ಯಂತ ಗಂಭೀರವಾಗಿ ಮುಸ್ಲಿಂ ಸಮುದಾಯ ದಾವಣಗೆರೆ ದಕ್ಷಿಣದಲ್ಲಿ ಕೇಳ್ತಿರೋದೇನಂದ್ರೆ, ಓಟಿಗೆ ನಾವು ಬೇಕು, ಸೀಟಿಗೆ ಮಾತ್ರ ನೀವಾ ಅಂತ ಹೇಳಿ ಕೇಳ್ತಿದ್ದಾರೆ. ಅಂದ್ರೆ ಎಷ್ಟು ದಿನ ಬರೀ ಓಟ್ ಹಾಕೊಂಡು ಕೂತಿರೋದು? ನಮಗೂ ಒಂದು ಅವಕಾಶ ಬೇಕು, ಒಂದು ಪ್ರಾತಿನಿಧ್ಯ ಇನ್ ಆಕ್ಚುಯಲ್ ಟರ್ಮ್ಸ್ ಬೇಕು, ಈಗಲ್ದಿದ್ರೆ ಇನ್ಯಾವಾಗ ಅನ್ನೋ ರೀತಿ ನೇರ ಪ್ರಶ್ನೆ ಕೇಳಲಿಕ್ಕೆ ಬಂದ್ಬಿಟ್ಟಿದ್ದಾರೆ. ನೋಡಿ, ಆ ಭಾಗದ ನಾಯಕರಾದ ಜಬ್ಬಾರ್ ಅವರಿಗೆ ನಾವು MLC ಮಾಡಿದೀವಿ. ಮುಖ್ಯಮಂತ್ರಿಗಳು ಶಿವಕುಮಾರ್ ಸಾಹೇಬ್ರು, ಖರ್ಗೆ ಸಾಹೇಬ್ರು, ಸುರ್ಜೇವಾಲಾ ಅವರು ಎಲ್ಲರೂ ಕೂರಿಸ್ಕೊಂಡು ಹೇಳಿದ್ದಾರೆ, ಮುಂದಿನ ದಿನಗಳಲ್ಲಿ ರಾಜ್ಯಸಭೆ ಮತ್ತೆ MLC ಟಿಕೆಟ್ನ ನಿಮಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾಳೆ ಇಲ್ಲ ನಾಳಿದ್ದು ಏನು ಅವ್ರು ಮಾತಾಡ್ತೀರ ಸಾದಿಕ್ ಅವರು, ಅದು ಏನು ಶಮನ ಆಗಿ ಅವ್ರು ನಮ್ಮ ಜೊತೆ ಸೇರ್ಕೊಂಡು ನಮ್ಮ ಸಮರ್ಥವಾದ ಅಭ್ಯರ್ಥಿ ಸಮರ್ಥ್ಗೆ ಕ್ಯಾಂಪೇನ್ ಮಾಡಿಕೊಂಡು ಮುಂದುವರಿಸ್ತಾರೆ ಮೇಡಮ್. ಮೊದಲು ಎರಡು ಮಾತಿಲ್ಲ, ಯಾವ ಬಂಡಾಯನೂ ಇಲ್ಲ. ನೀವೇನೋ ಹೇಳ್ತೀರಾ ಯಾವ ಬಂಡಾಯ ಗಿಂಡ ಏನೂ ಇಲ್ಲ. ನಮ್ಮ ಅಜ್ಜ ಅವರು ಶಾಮನೂರು ಶಿವಶಂಕರಪ್ಪನವರು ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗಿದ್ದಾರೆ. ಆ ಕೆಲಸವನ್ನು ಅವ್ರ ಮೊಮ್ಮಗ ಮಾಡ್ಕೊಂಡು ಹೋಗ್ತಿದ್ದಾರೆ. ಎಲ್ಲಾ ಪಕ್ಷದಲ್ಲೂ ಇದ್ದೇ ಇರುತ್ತೆ. ಹಂಗನ್ಬಿಟ್ಟು ಬಿಜೆಪಿಲಿಲ್ವಾ, ದಳದಲ್ಲಿಲ್ವಾ, ಕಾಂಗ್ರೆಸ್ ಅಲ್ಲಿಲ್ಲ, ಎಲ್ಲ ಇದೆ. ಹಂಗಂದ್ರೆ ಅವ್ರವ್ರದೇ ಆದ ಕಾಂಟ್ರಿಬ್ಯೂಷನ್ ಸಾಕ್ಷಿ ಗುಡ್ಡೆಗೆ ಎಲ್ಲರೂ ಬಿಟ್ಟು ಹೋಗಿದ್ದಾರೆ. ಅಜ್ಜ ಅವರು ಬಿಟ್ಟು ಹೋಗಿದ್ದಾರೆ. ಆ ಕೆಲಸವನ್ನು ಅವ್ರ ಮೊಮ್ಮಗ ಮಾಡ್ಕೊಂಡು ಹೋಗ್ತಿದ್ದಾರೆ. ಹಂಗನ್ಬಿಟ್ಟು ನಾವೇನು ಅವ್ರನ್ನ ಇದು ಮುಸ್ಲಿಮ್ಸ್ ನಾಯಕರನ್ನ ನಾವೇನು ಕಡೆಗಣಿಸೋದು ಇಲ್ಲ. ಅವ್ರಿಗೆ ಆದ ಪ್ರಾತಿನಿಧ್ಯವನ್ನು ನಮ್ಮ CM ಅವ್ರು ಹೇಳಿದ್ದಾರೆ, ಮಾಡಿ ತೋರಿಸಿದ್ದಾರೆ. ಇವತ್ತು ಜಮೀರ್ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ, ರಹೀಂ ಖಾನ್ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ, ನಾಸೀರ್ ಸಾಹೇಬ್ರಿಗೆ ಅವಕಾಶ ಕೊಟ್ಟಿದ್ದಾರೆ, ಖಾದರ್ ಸಾಹೇಬ್ರಿಗೆ ಅವಕಾಶ ಕೊಟ್ಟಿದ್ದಾರೆ, ಮತ್ತೆ ನಾಸೀರ್ ಹುಸೇನ್ ಅವ್ರಿಗೆ ಚೀಫ್ ಮಾಡಿ ಇವತ್ತು ರಾಜ್ಯಸಭೆ ಮೆಂಬರ್ ಮಾಡಿದ್ದಾರೆ, ವಿವಿಧ ನಿಗಮ ಹುದ್ದೆಗಳು ಕೊಟ್ಟಿದ್ದಾರೆ, ಎಲ್ಲಾನು ಮಾಡಿದ್ದಾರೆ. ಹಾಗಾಗಿ ನಮ್ಗೆ ಈ ಎರಡು ಕ್ಷೇತ್ರದಲ್ಲಿ ನಾವು ಗೆಲುವು ಶತಸಿದ್ಧ. ನಿಮ್ಗೆ ಗೊತ್ತು 24ರಲ್ಲಿ ಏನಾಯ್ತು ಅಂತ. ಮಾಜಿ ಮುಖ್ಯಮಂತ್ರಿ ಮಕ್ಕಳು ಚನ್ನಪಟ್ಟಣದಲ್ಲಿ ಮತ್ತೆ ಶಿಗ್ಗಾಂವಲ್ಲಿ ಏನಾಯ್ತು? ನೀವೇನೋ ದಿಕ್ಸೂಚಿ ಅಂತೀರಪ್ಪ ಮಾಧ್ಯಮದವರು. ಅವತ್ತೇ ದಿಕ್ಸೂಚಿ ಬಂದಾಯ್ತಲ್ಲ, ರಾಜ್ಯದ ಜನತೆಗೆ ದಿಕ್ಸೂಚಿ ಕೊಟ್ರಲ್ಲ. ಅದು ಸಿಟ್ಟಿಂಗ್ JDS ಸೀಟು, ಸಿಟ್ಟಿಂಗ್ BJP ಸೀಟು. ಆ ಸೀಟನ್ನು ನಾವು ಕಾಂಗ್ರೆಸ್ನವ್ರು ಕಬ್ಜಾ ಮಾಡಿದ್ವಿ. ಹಾಗಾಗಿ ನೀವು ಯಾವ ದಿಕ್ಸೂಚಿನೂ ಇಲ್ಲ, ಏನೂ ಇಲ್ಲ. 28ಕ್ಕೂ ಕಾಂಗ್ರೆಸ್ ಇರುತ್ತೆ, ನಾಳೆನೂ ಕಾಂಗ್ರೆಸ್ ಇರುತ್ತೆ. ನಾನು ಕಾಂಗ್ರೆಸ್ ಹಾಗೆ ಬಿಜೆಪಿ ವಕ್ತಾರರು ಜೆಡಿಎಸ್ ವಕ್ತಾರರನ್ನ ಪ್ರಶ್ನೆ ಕೇಳಲಿಕ್ಕೆ ಮುಂಚೆ ಇವತ್ತಿನ ಈ ನಾಮಪತ್ರ ಸಲ್ಲಿಕೆ ನಂತರದಲ್ಲಿ ಎಸ್ಪೆಷಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಬಂದ ಎರಡು ಇಂಟ್ರೆಸ್ಟಿಂಗ್ ಹೇಳಿಕೆಗಳು. ಒಂದು, ಈ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ಸಾದಿಕ್ ಪೈಲ್ವಾನ್ ಅವರ ಹೇಳಿಕೆ, ಅದಾದ ನಂತರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೇಳಿಕೆ. ಮೊದಲನೇದಾಗಿ ಸಿದ್ದರಾಮಯ್ಯನವರ ಹೇಳಿಕೆ ಗಮನಿಸೋಣ, ಅದಾದ ನಂತರದಲ್ಲಿ ತಕ್ಷಣಕ್ಕೆ ಸಾದಿಕ್ ಪೈಲ್ವಾನ್ ಅವರ ಹೇಳಿಕೆ ಕೂಡ ಗಮನಿಸೋಣ, ನಂತರದಲ್ಲಿ ಪೊಲಿಟಿಕಲ್ ಒಪಿನಿಯನ್ಗಳಿಗೆ ಬರೋಣ. ದಾವಣಗೆರೆಯಲ್ಲಿ ನಮ್ಮ ಪಕ್ಷದವರೇ ಆದಂತ ಪೈಲ್ವಾನ್ ಸಾದಿಕ್ ಅವರು ಅರ್ಜಿ ಹಾಕಿದ್ದಾರೆ. ಅವ್ರನ್ನೂ ಕೂಡ ಸಮಾಧಾನ ಮಾಡ್ತಿದ್ದೆ. ಅಲ್ಪಸಂಖ್ಯಾತರಿಗೆ ಪ್ರಾತಿನಿಧ್ಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ನಾವು ಯಾರು ಅಸಮಾಧಾನ ಇದೆ ಅವರ ಅಸಮಾಧಾನವನ್ನು ಹೋಗಲಾಡಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸಮಾಧಾನ ಪಡಿಸೋದು ನಾವೇನು ಲಲ್ಲಿಪಪ್ಪ ಹಾಕಿ ಇಟ್ಕೊಂಡ ಸುಮ್ಮನಿಲ್ಲ. ನಾವು ರಣರಂಗ ಮೈದಾನದಲ್ಲಿ ಇದೀವಿ. ನಿಲುವು ನಮ್ದು ಖಚಿತ. ನಮ್ಮ ಗೆಲುವು ಆಯಿಂದ ಅಲ್ಪಸಂಖ್ಯಾತರಿಂದ ನಮ್ದು ಗೆಲುವು ಖಚಿತ ಅಂತೇಳಿ ತಮ್ಮ ಮೂಲಕ ಹೇಳಕ್ ಇಷ್ಟಪಡ್ತೇನೆ. ಒಂದು ವೇಳೆ ಜಮೀರ್ ಅಹಮದ್ ಅವರು ಬಂದು ತಮ್ಮಲ್ಲಿ ರಾಜಿ ಸಂಧಾನ ಅಥವಾ ಏನಾದರೂ ಒಂದು ಬೇರೆ ವಿಚಾರವನ್ನು ಪ್ರಸ್ತಾಪ ಮಾತನಾಡಿದ್ರೆ ಏನ್ ಮಾಡ್ತಾರೆ ಸರ್? ಅವಾಗ ಮಾತಾಡ್ತೀವಿ ಸರ್. ನಿಮ್ ಮೂಲಕ ನಾವು ಅವಾಗ ಮಾತಾಡ್ತೀವಿ. ಸಮಾಧಾನ ಕಶ್ಯಪ್ನಂದನ್ ಸರ್, ಈ ಲಾಲಿಪಾಪು ಎಕ್ಸೆಟ್ರಾ ಚರ್ಚೆಗೆ ಹೋಗೋಕ್ ಮುಂಚೆ ಅತ್ಯಂತ ಗಂಭೀರವಾಗಿ ಮುಸ್ಲಿಂ ಸಮುದಾಯ ದಾವಣಗೆರೆ ದಕ್ಷಿಣದಲ್ಲಿ ಕೇಳ್ತಿರೋದೇನಂದ್ರೆ,
ಓಟಿಗೆ ನಾವು ಬೇಕು ಸೀಟಿಗೆ ಮಾತ್ರ ನೀವಾ ಅಂತ ಹೇಳಿ ಕೇಳ್ತಿದ್ದಾರೆ. ಅಂದ್ರೆ ಎಷ್ಟು ದಿನ ಬರೀ ಓಟ್ ಹಾಕೊಂಡು ಕೂತಿರೋದು, ನಮಗೂ ಒಂದು ಅವಕಾಶ ಬೇಕು, ಒಂದು ಪ್ರಾತಿನಿಧ್ಯ ಇನ್ ಆಕ್ಚುಯಲ್ ಟರ್ಮ್ಸ್ ಬೇಕು, ಈಗಲ್ದಿದ್ರೆ ಇನ್ಯಾವಾಗ ಅನ್ನೋ ರೀತಿ ನೇರ ಪ್ರಶ್ನೆ ಕೇಳಲಿಕ್ಕೆ ಬಂದ್ಬಿಟ್ಟಿದ್ದಾರೆ. ನೋಡಿ, ಆ ಭಾಗದ ನಾಯಕರಾದ ಜಬ್ಬಾರ್ ಅವರಿಗೆ ನಾವು MLC ಮಾಡಿದೀವಿ. ಮುಖ್ಯಮಂತ್ರಿಗಳು ಶಿವಕುಮಾರ್ ಸಾಹೇಬ್ರು, ಖರ್ಗೆ ಸಾಹೇಬ್ರು, ಸುರ್ಜೇವಾಲಾ ಅವರು ಎಲ್ಲರೂ ಕೂರ್ಸ್ಕೊಂಡು ಹೇಳಿದ್ದಾರೆ, ಮುಂದಿನ ದಿನಗಳಲ್ಲಿ ರಾಜ್ಯಸಭೆ ಮತ್ತೆ MLC ಟಿಕೆಟ್ನ ನಿಮಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾಳೆ ಇಲ್ಲ ನಾಳಿದ್ದು ಏನು ಅವ್ರು ಮಾತಾಡ್ತೀರ ಸಾದಿಕ್ ಅವರು, ಅದು ಏನು ಶಮನ ಆಗಿ ಅವ್ರು ನಮ್ಮ ಜೊತೆ ಸೇರ್ಕೊಂಡು ನಮ್ಮ ಸಮರ್ಥವಾದ ಅಭ್ಯರ್ಥಿ ಸಮರ್ಥ್ಗೆ ಕ್ಯಾಂಪೇನ್ ಮಾಡಿಕೊಂಡು ಮುಂದುವರಿಸ್ತಾರೆ ಮೇಡಮ್. ಮೊದಲು 2 ಮಾತಿದೆ, ಯಾವ ಬಂಡಾಯನೂ ಇಲ್ಲ, ನೀವೇನೋ ಹೇಳ್ತೀರಾ ಯಾವ ಬಂಡಾಯ ಗಿಡ್ಡ ಏನೂ ಇಲ್ಲ. ನಮ್ಮ ಅಜ್ಜ ಅವರು ಶಾಮನೂರು ಶಿವಶಂಕರಪ್ಪನವರು ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗಿದ್ದಾರೆ. ಆ ಕೆಲಸವನ್ನು ಅವ್ರ ಮೊಮ್ಮಗ ಮಾಡ್ಕೊಂಡು ಹೋಗ್ತಿದ್ದಾರೆ. ಎಲ್ಲಾ ಪಕ್ಷದಲ್ಲೂ ಇದ್ದೇ ಇರುತ್ತೆ. ಹಂಗನ್ಬಿಟ್ಟು ಬಿಜೆಪಿಲಿ ಇಲ್ವಾ, ದಳದಲ್ಲಿಲ್ವಾ, ಕಾಂಗ್ರೆಸ್ ಅಲ್ಲಿಲ್ಲ, ಎಲ್ಲ ಇದೆ. ಹಂಗಂದ್ರೆ ಅವ್ರವ್ರದೇ ಆದ ಕಾಂಟ್ರಿಬ್ಯೂಷನ್ ಸಾಕ್ಷಿ ಗುಡ್ಡೆಗೆ ಎಲ್ಲರೂ ಬಿಟ್ಟು ಹೋಗಿದ್ದಾರೆ. ಅಜ್ಜ ಅವರು ಬಿಟ್ಟು ಹೋಗಿದ್ದಾರೆ. ಆ ಕೆಲಸವನ್ನು ಅವ್ರ ಮೊಮ್ಮಗ ಮಾಡ್ಕೊಂಡು ಹೋಗ್ತಿದ್ದಾರೆ. ಹಂಗನ್ಬಿಟ್ಟು ನಾವೇನು ಅವ್ರನ್ನ ಇದು ಮುಸ್ಲಿಮ್ಸ್ ನಾಯಕರನ್ನ ನಾವೇನ್ ಕಡೆಗಣಿಸಿಲ್ಲ, ಕಡೆಗಣಿಸೋದು ಇಲ್ಲ. ಅವ್ರಿಗೆ ಆದ ಪ್ರಾತಿನಿಧ್ಯವನ್ನು ನಮ್ಮ CM ಅವ್ರು ಹೇಳಿದ್ದಾರೆ, ಮಾಡಿ ತೋರಿಸಿದ್ದಾರೆ. ಇವತ್ತು ಜಮೀರ್ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ, ರಹೀಂ ಖಾನ್ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ, ನಾಸೀರ್ ಸಾಹೇಬ್ರಿಗೆ ಅವಕಾಶ ಕೊಟ್ಟಿದ್ದಾರೆ, ಖಾದರ್ ಸಾಹೇಬ್ರಿಗೆ ಅವಕಾಶ ಕೊಟ್ಟಿದ್ದಾರೆ, ಮತ್ತೆ ನಾಸೀರ್ ಹುಸೇನ್ ಅವ್ರಿಗೆ ಚೀಫ್ ಮಾಡಿ ಇವತ್ತು ರಾಜ್ಯಸಭೆ ಮೆಂಬರ್ ಮಾಡಿದ್ದಾರೆ, ವಿವಿಧ ನಿಗಮ ಹುದ್ದೆಗಳು ಕೊಟ್ಟಿದ್ದಾರೆ, ಎಲ್ಲಾನು ಮಾಡಿದ್ದಾರೆ. ಹಾಗಾಗಿ ನಮ್ಗೆ ಈ 2 ಕ್ಷೇತ್ರದಲ್ಲಿ ನಾವು ಗೆಲುವು ಶತಸಿದ್ಧ. ನಿಮ್ಗೆ ಗೊತ್ತು 24ರಲ್ಲಿ ಏನಾಯ್ತು ಅಂತ. ಮಾಜಿ ಮುಖ್ಯಮಂತ್ರಿ ಮಕ್ಕಳು ಚನ್ನಪಟ್ಟಣದಲ್ಲಿ ಮತ್ತೆ ಶಿಗ್ಗಾಂವಲ್ಲಿ ಏನಾಯ್ತು? ನೀವೇನೋ ದಿಕ್ಸೂಚಿ ಅಂತೀರಪ್ಪ ಮಾಧ್ಯಮದವರು. ಅವತ್ತೇ ದಿಕ್ಸೂಚಿ ಬಂದಾಯ್ತಲ್ಲ, ರಾಜ್ಯದ ಜನತೆಗೆ ದಿಕ್ಸೂಚಿ ಕೊಟ್ರಲ್ಲ. ಅದು ಸಿಟ್ಟಿಂಗ್ JDS ಸೀಟು, ಸಿಟ್ಟಿಂಗ್ BJP ಸೀಟು. ಆ ಸೀಟನ್ನು ನಾವು ಕಾಂಗ್ರೆಸ್ನವ್ರು ಕಬ್ಜಾ ಮಾಡಿದ್ವಿ. ಹಾಗಾಗಿ ನೀವು ಯಾವ ದಿಕ್ಸೂಚಿನೂ ಇಲ್ಲ, ಏನೂ ಇಲ್ಲ. 28ಕ್ಕೂ ಕಾಂಗ್ರೆಸ್ ಇರುತ್ತೆ, ನಾಳೆನೂ ಕಾಂಗ್ರೆಸ್ ಇರುತ್ತೆ. ನಾನು ಕಾಂಗ್ರೆಸ್ ಹಾಗೆ ಬಿಜೆಪಿ ವಕ್ತಾರರು ಜೆಡಿಎಸ್ ವಕ್ತಾರರನ್ನ ಪ್ರಶ್ನೆ ಕೇಳಲಿಕ್ಕೆ ಮುಂಚೆ, ಇವತ್ತಿನ ಈ ನಾಮಪತ್ರ ಸಲ್ಲಿಕೆ ನಂತರದಲ್ಲಿ ಎಸ್ಪೆಷಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಬಂದ 2 ಇಂಟ್ರೆಸ್ಟಿಂಗ್ ಹೇಳಿಕೆಗಳು. ಒಂದು, ಈ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ಸಾದಿಕ್ ಪೈಲ್ವಾನ್ ಅವರ ಹೇಳಿಕೆ, ಅದಾದ ನಂತರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೇಳಿಕೆ. ಮೊದಲನೇದಾಗಿ ಸಿದ್ದರಾಮಯ್ಯನವರ ಹೇಳಿಕೆ ಗಮನಿಸೋಣ, ಅದಾದ ನಂತರದಲ್ಲಿ ತಕ್ಷಣಕ್ಕೆ ಸಾದಿಕ್ ಪೈಲ್ವಾನ್ ಅವರ ಹೇಳಿಕೆ ಕೂಡ ಗಮನಿಸೋಣ, ನಂತರದಲ್ಲಿ ಪೊಲಿಟಿಕಲ್ ಒಪಿನಿಯನ್ಗಳಿಗೆ ಬರೋಣ. ದಾವಣಗೆರೆಯಲ್ಲಿ ನಮ್ಮ ಪಕ್ಷದವರೇ ಆದಂತ ಪೈಲ್ವಾನ್ ಸಾದಿಕ್ ಅವರು ಅರ್ಜಿ ಹಾಕಿದ್ದಾರೆ. ಅವ್ರನ್ನೂ ಕೂಡ ಸಮಾಧಾನ ಮಾಡ್ತಿದ್ದಾರೆ. ಅಲ್ಪಸಂಖ್ಯಾತರಿಗೆ ಪ್ರಾತಿನಿಧ್ಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ನಾವು ಯಾರು ಅಸಮಾಧಾನ ಇದೆ ಅವರ ಅಸಮಾಧಾನವನ್ನು ಹೋಗಲಾಡಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸಮಾಧಾನ ಪಡಿಸೋದು ನಾವೇನು ಲಲ್ಲಿಪಪ್ಪ ಹಾಕಿ ಇಟ್ಕೊಂಡ ಸುಮ್ಮನಿಲ್ಲ. ನಾವು ರಣರಂಗ ಮೈದಾನದಲ್ಲಿ ಇದೀವಿ. ನಿಲುವು ನಮ್ದು ಖಚಿತ. ನಮ್ಮ ಗೆಲುವು ಆಯಿಂದ ಅಲ್ಪಸಂಖ್ಯಾತರಿಂದ ನಮ್ದು ಗೆಲುವು ಖಚಿತ ಅಂತೇಳಿ ತಮ್ಮ ಮೂಲಕ ಹೇಳಕ್ ಇಷ್ಟಪಡ್ತೇನೆ. ಒಂದ್ ವೇಳೆ ಜಮೀರ್ ಅಹ್ಮದ್ ಅವರು ಬಂದು ತಮ್ಮಲ್ಲಿ ರಾಜಿ ಸಂಧಾನ ಅಥವಾ ಏನಾದ್ರು ಒಂದು ಬೇರೆ ವಿಚಾರಣಾ ಪ್ರಸ್ತಾಪ ಮಾತನಾಡಿದ್ರೆ ಏನ್ ಮಾಡ್ತಾರೆ ಸರ್? ಅವಾಗ ಮಾತಾಡ್ತೀವಿ ಸರ್. ನಿಮ್ ಮೂಲಕ ನಾವು ಅವಾಗ ಮಾತಾಡ್ತೀವಿ. ಸಮಾಧಾನ ಕಶ್ಯಪ್ನಂದ ಸರ್, ಈ ಲಾಲಿಪಾಪು ಎಕ್ಸೆಟ್ರಾ ಚರ್ಚೆಗೆ ಹೋಗೋಕ್ ಮುಂಚೆ ಅತ್ಯಂತ ಗಂಭೀರವಾಗಿ ಮುಸ್ಲಿಂ ಸಮುದಾಯ ದಾವಣಗೆರೆ ದಕ್ಷಿಣದಲ್ಲಿ ಕೇಳ್ತಿರೋದೇನಂದ್ರೆ, ಓಟಿಗೆ ನಾವು ಬೇಕು ಸೀಟಿಗೆ ಮಾತ್ರ ನೀವಾ ಅಂತ ಹೇಳಿ ಕೇಳ್ತಿದ್ದಾರೆ. ಅಂದ್ರೆ ಎಷ್ಟು ದಿನ ಬರೀ ಓಟ್ ಹಾಕೊಂಡು ಕೂತಿರೋದು, ನಮಗೂ ಒಂದು ಅವಕಾಶ ಬೇಕು, ಒಂದು ಪ್ರಾತಿನಿಧ್ಯ ಇನ್ ಆಕ್ಚುಯಲ್ ಟರ್ಮ್ಸ್ ಬೇಕು, ಈಗಲ್ದಿದ್ರೆ ಇನ್ಯಾವಾಗ ಅನ್ನೋ ರೀತಿ ನೇರ ಪ್ರಶ್ನೆ ಕೇಳಲಿಕ್ಕೆ ಬಂದ್ಬಿಟ್ಟಿದ್ದಾರೆ. ನೋಡಿ, ಆ ಭಾಗದ ನಾಯಕರಾದ ಜಬ್ಬಾರ್ ಅವರಿಗೆ ನಾವು MLC ಮಾಡಿದೀವಿ. ಮುಖ್ಯಮಂತ್ರಿಗಳು ಶಿವಕುಮಾರ್ ಸಾಹೇಬ್ರು, ಖರ್ಗೆ ಸಾಹೇಬ್ರು, ಸುರ್ಜೇವಾಲಾ ಅವರು ಎಲ್ಲರೂ ಕೂರ್ಸ್ಕೊಂಡು ಹೇಳಿದ್ದಾರೆ, ಮುಂದಿನ ದಿನಗಳಲ್ಲಿ ರಾಜ್ಯಸಭೆ ಮತ್ತೆ MLC ಟಿಕೆಟ್ನ ನಿಮಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾಳೆ ಇಲ್ಲ ನಾಳಿದ್ದು ಏನು ಅವ್ರು ಮಾತಾಡ್ತೀರ ಸಾದಿಕ್ ಅವರು, ಅದು ಏನು ಶಮನ ಆಗಿ ಅವ್ರು ನಮ್ಮ ಜೊತೆ ಸೇರ್ಕೊಂಡು ನಮ್ಮ ಸಮರ್ಥವಾದ ಅಭ್ಯರ್ಥಿ ಸಮರ್ಥ್ಗೆ ಕ್ಯಾಂಪೇನ್ ಮಾಡಿಕೊಂಡು ಮುಂದುವರಿಸ್ತಾರೆ ಮೇಡಮ್. ಮೊದಲು 2 ಮಾತಿದೆ, ಯಾವ ಬಂಡಾಯನೂ ಇಲ್ಲ. ನೀವೇನೋ ಹೇಳ್ತೀರಾ ಯಾವ ಬಂಡಾಯ ಗಿಡ್ಡ ಏನೂ ಇಲ್ಲ. ನಮ್ಮ ಅಜ್ಜ ಅವರು ಶಾಮನೂರು ಶಿವಶಂಕರಪ್ಪನವರು ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗಿದ್ದಾರೆ. ಆ ಕೆಲಸವನ್ನು ಅವ್ರ ಮೊಮ್ಮಗ ಮಾಡ್ಕೊಂಡು ಹೋಗ್ತಿದ್ದಾರೆ. ಎಲ್ಲಾ ಪಕ್ಷದಲ್ಲೂ ಇದ್ದೇ ಇರುತ್ತೆ. ಹಂಗನ್ಬಿಟ್ಟು ಬಿಜೆಪಿಲಿ ಇಲ್ವಾ, ದಳದಲ್ಲಿಲ್ವಾ, ಕಾಂಗ್ರೆಸ್ ಅಲ್ಲಿಲ್ಲ, ಎಲ್ಲ ಇದೆ. ಹಂಗಂದ್ರೆ ಅವ್ರವ್ರದೇ ಆದ ಕಾಂಟ್ರಿಬ್ಯೂಷನ್ ಸಾಕ್ಷಿ ಗುಡ್ಡೆಗೆ ಎಲ್ಲರೂ ಬಿಟ್ಟು ಹೋಗಿದ್ದಾರೆ. ಅಜ್ಜ ಅವರು ಬಿಟ್ಟು ಹೋಗಿದ್ದಾರೆ. ಆ ಕೆಲಸವನ್ನು ಅವ್ರ ಮೊಮ್ಮಗ ಮಾಡ್ಕೊಂಡು ಹೋಗ್ತಿದ್ದಾರೆ. ಹಂಗನ್ಬಿಟ್ಟು ನಾವೇನು ಅವ್ರನ್ನ ಇದು ಮುಸ್ಲಿಮ್ಸ್ ನಾಯಕರನ್ನ ನಾವೇನ್ ಕಡೆಗಣಿಸಿಲ್ಲ, ಕಡೆಗಣಿಸೋದು ಇಲ್ಲ. ಅವ್ರಿಗೆ ಆದ ಪ್ರಾತಿನಿಧ್ಯವನ್ನು ನಮ್ಮ CM ಅವ್ರು ಹೇಳಿದ್ದಾರೆ, ಮಾಡಿ ತೋರಿಸಿದ್ದಾರೆ. ಇವತ್ತು ಜಮೀರ್ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ, ರಹೀಂ ಖಾನ್ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ, ನಾಸೀರ್ ಸಾಹೇಬ್ರಿಗೆ ಅವಕಾಶ ಕೊಟ್ಟಿದ್ದಾರೆ, ಖಾದರ್ ಸಾಹೇಬ್ರಿಗೆ ಅವಕಾಶ ಕೊಟ್ಟಿದ್ದಾರೆ, ಮತ್ತೆ ನಾಸೀರ್ ಹುಸೇನ್ ಅವ್ರಿಗೆ ಚೀಫ್ ಮಾಡಿ ಇವತ್ತು ರಾಜ್ಯಸಭೆ ಮೆಂಬರ್ ಮಾಡಿದ್ದಾರೆ, ವಿವಿಧ ನಿಗಮ ಹುದ್ದೆಗಳು ಕೊಟ್ಟಿದ್ದಾರೆ, ಎಲ್ಲಾನು ಮಾಡಿದ್ದಾರೆ.
ಹಾಗಾಗಿ ನಮ್ಗೆ ಈ ಎರಡು ಕ್ಷೇತ್ರದಲ್ಲಿ ನಾವು ಗೆಲುವು ಶತಸಿದ್ಧ. ನಿಮ್ಗೆ ಗೊತ್ತು 24ರಲ್ಲಿ ಏನಾಯ್ತು ಅಂತ. ಮಾಜಿ ಮುಖ್ಯಮಂತ್ರಿ ಮಕ್ಕಳು ಚನ್ನಪಟ್ಟಣದಲ್ಲಿ ಮತ್ತೆ ಶಿಗ್ಗಾಂವಲ್ಲಿ ಏನಾಯ್ತು? ನೀವೇನೋ ದಿಕ್ಸೂಚಿ ಅಂತೀರಪ್ಪ ಮಾಧ್ಯಮದವರು. ಅವತ್ತೇ ದಿಕ್ಸೂಚಿ ಬಂದಾಯ್ತಲ್ಲ, ರಾಜ್ಯದ ಜನತೆಗೆ ದಿಕ್ಸೂಚಿ ಕೊಟ್ರಲ್ಲ. ಅದು ಸಿಟ್ಟಿಂಗ್ JDS ಸೀಟು, ಸಿಟ್ಟಿಂಗ್ BJP ಸೀಟು. ಆ ಸೀಟನ್ನು ನಾವು ಕಾಂಗ್ರೆಸ್ನವ್ರು ಕಬ್ಜಾ ಮಾಡಿದ್ವಿ. ಹಾಗಾಗಿ ನೀವು ಯಾವ ದಿಕ್ಸೂಚಿನೂ ಇಲ್ಲ, ಏನೂ ಇಲ್ಲ. 28ಕ್ಕೂ ಕಾಂಗ್ರೆಸ್ ಇರುತ್ತೆ, ನಾಳೆನೂ ಕಾಂಗ್ರೆಸ್ ಇರುತ್ತೆ. ನಾನು ಕಾಂಗ್ರೆಸ್ ಹಾಗೆ ಬಿಜೆಪಿ ವಕ್ತಾರರು ಜೆಡಿಎಸ್ ವಕ್ತಾರರನ್ನ ಪ್ರಶ್ನೆ ಕೇಳಲಿಕ್ಕೆ ಮುಂಚೆ ಇವತ್ತಿನ ಈ ನಾಮಪತ್ರ ಸಲ್ಲಿಕೆ ನಂತರದಲ್ಲಿ ಎಸ್ಪೆಷಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಬಂದ ಎರಡು ಇಂಟ್ರೆಸ್ಟಿಂಗ್ ಹೇಳಿಕೆಗಳು. ಒಂದು, ಈ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ಸಾದಿಕ್ ಪೈಲ್ವಾನ್ ಅವರ ಹೇಳಿಕೆ, ಅದಾದ ನಂತರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೇಳಿಕೆ. ಮೊದಲನೇದಾಗಿ ಸಿದ್ದರಾಮಯ್ಯನವರ ಹೇಳಿಕೆ ಗಮನಿಸೋಣ, ಅದಾದ ನಂತರದಲ್ಲಿ ತಕ್ಷಣಕ್ಕೆ ಸಾದಿಕ್ ಪೈಲ್ವಾನ್ ಅವರ ಹೇಳಿಕೆ ಕೂಡ ಗಮನಿಸೋಣ, ನಂತರದಲ್ಲಿ ಪೊಲಿಟಿಕಲ್ ಒಪಿನಿಯನ್ಗಳಿಗೆ ಬರೋಣ. ದಾವಣಗೆರೆಯಲ್ಲಿ ನಮ್ಮ ಪಕ್ಷದವರೇ ಆದಂತ ಪೈಲ್ವಾನ್ ಸಾದಿಕ್ ಅವರು ಅರ್ಜಿ ಹಾಕಿದ್ದಾರೆ. ಅವ್ರನ್ನೂ ಕೂಡ ಸಮಾಧಾನ ಮಾಡ್ತಿದ್ದೆ. ಅಲ್ಪಸಂಖ್ಯಾತರಿಗೆ ಪ್ರಾತಿನಿಧ್ಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ನಾವು ಯಾರು ಅಸಮಾಧಾನ ಇದೆ ಅವರ ಅಸಮಾಧಾನವನ್ನು ಹೋಗಲಾಡಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸಮಾಧಾನ ಪಡಿಸೋದು ನಾವೇನು ಲಲ್ಲಿಪಪ್ಪ ಹಾಕಿ ಇಟ್ಕೊಂಡ ಸುಮ್ಮನಿಲ್ಲ. ನಾವು ರಣರಂಗ ಮೈದಾನದಲ್ಲಿ ಅದೀವಿ. ನಿಲುವು ನಮ್ದು ಖಚಿತ. ನಮ್ಮ ಗೆಲುವು ಆಯಿಂದ ಅಲ್ಪಸಂಖ್ಯಾತರಿಂದ ನಮ್ದು ಗೆಲುವು ಖಚಿತ ಅಂತೇಳಿ ತಮ್ಮ ಮೂಲಕ ಹೇಳಕ್ ಇಷ್ಟಪಡ್ತೇನೆ. ಒಂದ್ ವೇಳೆ ಜಮೀರ್ ಅಹ್ಮದ್ ಅವರು ಬಂದು ತಮ್ಮಲ್ಲಿ ರಾಜಿ ಸಂಧಾನ ಅಥವಾ ಏನಾದ್ರು ಒಂದು ಬೇರೆ ವಿಚಾರವನ್ನು ಪ್ರಸ್ತಾಪ ಮಾತನಾಡಿದ್ರೆ ಏನ್ ಮಾಡ್ತಾರೆ ಸರ್? ಅವಾಗ ಮಾತಾಡ್ತೀವಿ ಸರ್. ನಿಮ್ ಮೂಲಕ ನಾವು ಅವಾಗ ಮಾತಾಡ್ತೀವಿ. ಸಮಾಧಾನ ಕಶ್ಯಪ್ನಂದನ್ ಸರ್, ಈ ಲಾಲಿಪಾಪು ಎಕ್ಸೆಟ್ರಾ ಚರ್ಚೆಗೆ ಹೋಗೋಕ್ ಮುಂಚೆ ಅತ್ಯಂತ ಗಂಭೀರವಾಗಿ ಮುಸ್ಲಿಂ ಸಮುದಾಯ ದಾವಣಗೆರೆ ದಕ್ಷಿಣದಲ್ಲಿ ಕೇಳ್ತಿರೋದೇನಂದ್ರೆ, ಓಟಿಗೆ ನಾವು ಬೇಕು, ಸೀಟಿಗೆ ಮಾತ್ರ ನೀವಾ ಅಂತ ಹೇಳಿ ಕೇಳ್ತಿದ್ದಾರೆ. ಅಂದ್ರೆ ಎಷ್ಟು ದಿನ ಬರೀ ಓಟ್ ಹಾಕೊಂಡು ಕೂತಿರೋದು? ನಮಗೂ ಒಂದು ಅವಕಾಶ ಬೇಕು, ಒಂದು ಪ್ರಾತಿನಿಧ್ಯ ಇನ್ ಆಕ್ಚುಯಲ್ ಟರ್ಮ್ಸ್ ಬೇಕು, ಈಗಲ್ದಿದ್ರೆ ಇನ್ಯಾವಾಗ ಅನ್ನೋ ರೀತಿ ನೇರ ಪ್ರಶ್ನೆ ಕೇಳಲಿಕ್ಕೆ ಬಂದ್ಬಿಟ್ಟಿದ್ದಾರೆ. ನೋಡಿ, ಆ ಭಾಗದ ನಾಯಕರಾದ ಜಬ್ಬಾರ್ ಅವರಿಗೆ ನಾವು MLC ಮಾಡಿದೀವಿ. ಮುಖ್ಯಮಂತ್ರಿಗಳು ಶಿವಕುಮಾರ್ ಸಾಹೇಬ್ರು, ಖರ್ಗೆ ಸಾಹೇಬ್ರು, ಸುರ್ಜೇವಾಲಾ ಅವರು ಎಲ್ಲರೂ ಕೂರ್ಸ್ಕೊಂಡು ಹೇಳಿದ್ದಾರೆ, ಮುಂದಿನ ದಿನಗಳಲ್ಲಿ ರಾಜ್ಯಸಭೆ ಮತ್ತೆ MLC ಟಿಕೆಟ್ನ ನಿಮಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾಳೆ ಇಲ್ಲ ನಾಳಿದ್ದು ಏನು ಅವ್ರು ಮಾತಾಡ್ತೀಯ ಸಾದಿಕ್ ಅವರು, ಅದು ಏನು ಶಮನ ಆಗಿ ಅವ್ರು ನಮ್ಮ ಜೊತೆ ಸೇರ್ಕೊಂಡು ನಮ್ಮ ಸಮರ್ಥವಾದ ಅಭ್ಯರ್ಥಿ ಸಮರ್ಥ್ಗೆ ಕ್ಯಾಂಪೇನ್ ಮಾಡಿಕೊಂಡು ಮುಂದುವರಿಸ್ತಾರೆ ಮೇಡಮ್. ಅದ್ರಲ್ಲಿ ಎರಡು ಮಾತಿಲ್ಲ, ಯಾವ ಬಂಡಾಯನೂ ಇಲ್ಲ. ನೀವೇನೋ ಹೇಳ್ತೀರಾ ಯಾವ ಬಂಡಾಯ ಗಿಂಡ ಏನೂ ಇಲ್ಲ. ನಮ್ಮ ಅಜ್ಜ ಅವರು ಶಾಮನೂರು ಶಿವಶಂಕರಪ್ಪನವರು ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗಿದ್ದಾರೆ. ಆ ಕೆಲಸವನ್ನು ಅವ್ರ ಮೊಮ್ಮಗ ಮಾಡ್ಕೊಂಡು ಹೋಗ್ತಿದ್ದಾರೆ. ಎಲ್ಲಾ ಪಕ್ಷದಲ್ಲೂ ಇದ್ದೇ ಇರುತ್ತೆ. ಹಂಗನ್ಬಿಟ್ಟು ಬಿಜೆಪಿಲಿಲ್ವಾ, ದಳದಲ್ಲಿಲ್ವಾ, ಕಾಂಗ್ರೆಸ್ ಅಲ್ಲಿಲ್ಲ, ಎಲ್ಲ ಇದೆ. ಹಂಗಂದ್ರೆ ಅವ್ರವ್ರದೇ ಆದ ಕಾಂಟ್ರಿಬ್ಯೂಷನ್ ಸಾಕ್ಷಿ ಗುಡ್ಡೆಗೆ ಎಲ್ಲರೂ ಬಿಟ್ಟು ಹೋಗಿದ್ದಾರೆ. ಅಜ್ಜ ಅವರು ಬಿಟ್ಟು ಹೋಗಿದ್ದಾರೆ. ಆ ಕೆಲಸವನ್ನು ಅವ್ರ ಮೊಮ್ಮಗ ಮಾಡ್ಕೊಂಡು ಹೋಗ್ತಿದ್ದಾರೆ. ಹಂಗನ್ಬಿಟ್ಟು ನಾವೇನು ಅವ್ರನ್ನ ಇದು ಮುಸ್ಲಿಮ್ಸ್ ನಾಯಕರನ್ನ ನಾವೇನು ಕಡೆಗಣಿಸೋದು ಇಲ್ಲ. ಅವ್ರಿಗೆ ಆದ ಪ್ರಾತಿನಿಧ್ಯವನ್ನು ನಮ್ಮ CM ಅವ್ರು ಹೇಳಿದ್ದಾರೆ, ಮಾಡಿ ತೋರಿಸಿದ್ದಾರೆ. ಇವತ್ತು ಜಮೀರ್ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ, ರಹೀಂ ಖಾನ್ ಅವರು ಅವಕಾಶ ಕೊಟ್ಟಿದ್ದಾರೆ, ನಾಸೀರ್ ಸಾಹೇಬ್ರಿಗೆ ಅವಕಾಶ ಕೊಟ್ಟಿದ್ದಾರೆ, ಖಾದರ್ ಸಾಹೇಬ್ರಿಗೆ ಅವಕಾಶ ಕೊಟ್ಟಿದ್ದಾರೆ, ಮತ್ತೆ ನಾಸೀರ್ ಹುಸೇನ್ ಅವರಿಗೆ ಚೀಫ್ ವಿಪ್ ಮಾಡಿ ಇವತ್ತು ರಾಜ್ಯಸಭಾ ಮೆಂಬರ್ ಮಾಡಿದ್ದಾರೆ, ವಿವಿಧ ನಿಗಮ ಹುದ್ದೆಗಳು ಕೊಟ್ಟಿದ್ದಾರೆ, ಎಲ್ಲಾನು ಮಾಡಿದ್ದಾರೆ. ಹಾಗಾಗಿ ನಮ್ಗೆ ಈ ಎರಡು ಕ್ಷೇತ್ರದಲ್ಲಿ ನಾವು ಗೆಲುವು ಶತಸಿದ್ಧ. ನಿಮ್ಗೆ ಗೊತ್ತು 24ರಲ್ಲಿ ಏನಾಯ್ತು ಅಂತ. ಮಾಜಿ ಮುಖ್ಯಮಂತ್ರಿ ಮಕ್ಕಳು ಚನ್ನಪಟ್ಟಣದಲ್ಲಿ ಮತ್ತೆ ಶಿಗ್ಗಾಂವಲ್ಲಿ ಏನಾಯ್ತು? ನೀವೇನೋ ದಿಕ್ಸೂಚಿ ಅಂತೀರಪ್ಪ ಮಾಧ್ಯಮದವರು. ಅವತ್ತೇ ದಿಕ್ಸೂಚಿ ಬಂದಾಯ್ತಲ್ಲ, ರಾಜ್ಯದ ಜನತೆಗೆ ದಿಕ್ಸೂಚಿ ಕೊಟ್ರಲ್ಲ. ಅದು ಸಿಟ್ಟಿಂಗ್ JDS ಸೀಟು, ಸಿಟ್ಟಿಂಗ್ BJP ಸೀಟು. ಆ ಸೀಟನ್ನು ನಾವು ಕಾಂಗ್ರೆಸ್ನವ್ರು ಕಬ್ಜಾ ಮಾಡಿದ್ವಿ. ಹಾಗಾಗಿ ನೀವು ಯಾವ ದಿಕ್ಸೂಚಿನೂ ಇಲ್ಲ, ಏನೂ ಇಲ್ಲ. 28ಕ್ಕೂ ಕಾಂಗ್ರೆಸ್ ಇರುತ್ತೆ, ನಾಳೆನೂ ಕಾಂಗ್ರೆಸ್ ಇರುತ್ತೆ.